ಬೆಂಗಳೂರು ಪೊಲೀಸರು ಎಷ್ಟೇ ಬಿಗಿ ಮಾಡಿದ್ರೂ ಸಹ ಕ್ರೈಂ ಪ್ರಕರಣಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕಳ್ಳಕಾಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದ್ದು ಇದು ಜನಸಾಮಾನ್ಯರು ಪ್ರತಿನಿತ್ಯ ಭಯದಿಂದಲೇ ಜೀವನವನ್ನ ಕಳೆಯುವಂತಾಗಿದೆ. ಇಲ್ಲಿ ಕಷ್ಟಪಟ್ಟು ದಹನ ಚಿನ್ನಾಭರಣ ಸಹ ಉಳಿಸಿಕೊಳ್ಳಲು ಕಷ್ಟಪಡುವ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಡಿಜಿಟಲ್ ಇಸ್ಪೀಟ್ ಜೂಜು ಸ್ಕ್ಯಾಮ್ ಒಂದನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಮೊಬೈಲ್ ರೂಪದ ಹೈಟೆಕ್ ಸ್ಕ್ಯಾನರ್, ಕಣ್ಣಿನ ರಹಸ್ಯ ಲೆನ್ಸ್, ಸ್ಮಾರ್ಟ್ ವಾಚ್ ಬಳಸಿ ಕೋಟಿ ವಂಚಿಸುತ್ತಿದ್ದ ಡಿಜಿಟಲ್ ಅಂದರ್ ಬಹರ್ ಇಸ್ಪೀಟ್ ಜೂಜು ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಹಣವಂತರನ್ನೇ ಟಾರ್ಗೆಟ್ ಮಾಡಿ ಆರಂಭದಲ್ಲಿ ಬೇಕೆಂದೇ ಸೋತು ನಂಬಿಕೆ ಗಳಿಸಿ ನಂತರ ಡಿವೈಸ್ ಸಹಾಯದಿಂದ ಸತತವಾಗಿ ಗೆದ್ದು ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕುತ್ತಿದ್ದ 5 ಕಿಲಾಡಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 50 ಲಕ್ಷ ಮೌಲ್ಯದ ಹೈಟೆಕ್ ಉಪಕರಣಗಳು ಹಾಗೂ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಪ್ಲೇಯಿಂಗ್ ಕಾರ್ಡ್ ಸ್ಕ್ಯಾನರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಇದು ಎಲ್ಲ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ಅವರು ಸೇಲ್ ಮಾಡಲಿಕ್ಕೆ ರೆಡಿ ಇತ್ತು. ನಮ್ಮವ್ರು ಹೇಳ್ತಿದ್ದಾರೆ ಇದು ಒಂಥರ ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡಲಿಕ್ಕೆ ಎಲ್ಲ ಪ್ರಿಪೇರ್ ಮಾಡಿದ್ರು. ಬೇರೆ ಗ್ಯಾಜೆಟ್ಸ್ ಇದೆ. ಆ ಎಲ್ಲ ಗ್ಯಾಜೆಟ್ಸ್ ಬಗ್ಗೆ ಯಾವುದು ಮಾಹಿತಿ ಅದಾದ ಮೇಲೆ ನಮ್ಮ ಸ್ಪೆಷಲ್ ಇನ್ಕ್ವೈರಿ ಸ್ಕ್ವಾಡ್ ಅವರು ಹಿಡಿದಿದ್ದಾರೆ. ಇನ್ನು ಪಲ್ಸರ್ ಬೈಕ್ನಲ್ಲಿ ಬಂದು ಮೊಬೈಲ್ ಕದಿಯುತ್ತಿದ್ದ ಇಮ್ರಾನ್ ಪಾಷಾ ಮತ್ತು ಇಮ್ರಾನ್ ಸೇಟು ಎಂಬ ಇಬ್ಬರು ಖತರ್ನಾಕ್ ಕಳ್ಳರನ್ನ RMC 2 ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ತುಮಕೂರು ರಸ್ತೆಯ SRS ಸಮೀಪ ಕದ್ದ ಮೊಬೈಲ್ ಮಾರಾಟ ಮಾಡಲು ಯತ್ನಿಸುತ್ತಿದ್ದಾಗ ದಾಳಿ ನಡೆಸಿದ ಪೊಲೀಸರು ಲಕ್ಷಾಂತರ ಮೌಲ್ಯದ 30 ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ. ಇತ್ತ ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಕೋಲಾರ ಮೂಲದ ನಾಗ ಅಲಿಯಾಸ್ ಸ್ಕೆಚ್ ನಾಗ ಎಂಬಾತನನ್ನು KR ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಮನೆಯ ಬಾಗಿಲು ಮುರಿದು ಒಳನುಗ್ಗುತ್ತಿದ್ದ ಈ ಐನಾತಿ ಕಳ್ಳ ಅಸಲಿ ಚಿನ್ನದ ಜೊತೆಗೆ ನಕಲಿ ಚಿನ್ನವನ್ನು ಬಿಡದೆ ದೋಚುತ್ತಿದ್ದ. ಬಂಧಿತರಿಂದ 25 ಲಕ್ಷ ಮೌಲ್ಯದ 140 ಗ್ರಾಂ ಚಿನ್ನ, 770 ಗ್ರಾಂ ಬೆಳ್ಳಿ ಹಾಗೂ 204 ಗ್ರಾಂ ನಕಲಿ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಇಬ್ರು ಆರೋಪಿಯವರು ಸಿಕ್ಕಿದ್ದಾರೆ. ಇಬ್ರು ಆರೋಪಿಯವರು ಮೊಬೈಲ್ ಸ್ನ್ಯಾಚಿಂಗ್ ಅಲ್ಲಿ ಒಂದು ಮೊಬೈಲ್ ಸಿಕ್ಕಿದ ಮೇಲೆ ಇನ್ನೊಂದು ಬೇರೆ ಕೇಸಸ್ ಅಲ್ಲಿ ಅವ್ರದ್ದು ಭಾಗಿಯಾಗಿ ನಮ್ಗೆ ಗೊತ್ತಾಗಿದೆ. ಟೋಟಲ್ 30 ಮೊಬೈಲ್ ಸ್ನ್ಯಾಚಿಂಗ್ ಕೇಸಸ್ ಡಿಟೆಕ್ಟ್ ಆಗಿದೆ. ಇತ್ತ ಹೆಬ್ಬಾಳ ಪೊಲೀಸರು ಡ್ರಗ್ ಜಾಲದ ವಿರುದ್ಧ ಮೆಗಾ ಕಾರ್ಯಾಚರಣೆ ನಡೆಸಿದ್ದಾರೆ. ಬರೋಬ್ಬರಿ 15 ಕೋಟಿ ಮೌಲ್ಯದ 7.6 kg MDMA ಮಾದಕ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ. ದೆಹಲಿ ಮೂಲದ ರವಿಕುಮಾರ್ ಹಾಗೂ ನಗರದ ಮೊಹಮ್ಮದ್ ಮುದಾಸಿರ್ ಬಂಧಿತ ಆರೋಪಿಗಳು. ರವಿಕುಮಾರ್ ದೆಹಲಿಯಿಂದ ವಿಮಾನದ ಟ್ರಾಲಿ ಬ್ಯಾಗ್ನಲ್ಲಿ ಡ್ರಗ್ಸ್ ತಂದು ಬೆಂಗಳೂರಿನ ಪೆಡ್ಲರ್ ಮುದಾಸಿರ್ಗೆ ಹಸ್ತಾಂತರಿಸುವಾಗ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ನಗರದ PG ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಿ ಸರಣಿ ಲ್ಯಾಪ್ಟಾಪ್ ಕಳ್ಳತನ ನಡೆಸುತ್ತಿದ್ದ ಖತರ್ನಾಕ್ ಕಳ್ಳನೊಬ್ಬನನ್ನ ಎಲೆಕ್ಟ್ರಾನಿಸಿಟಿ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನ ಚೆನ್ನೈ ಮೂಲದ ತಮಿಳು ಸೆಲ್ವಂ ಬಂಧಿತ ಆರೋಪಿ. ಈತನಿಂದ 18 ಲಕ್ಷ ಮೌಲ್ಯದ 26 ಐಷಾರಾಮಿ ಲ್ಯಾಪ್ಟಾಪ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನ ಬಂಧಿಸಿ ಭಾರೀ ಪ್ರಮಾಣದ ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಲ್ರೆಡಿ 3 ಕೇಸಸ್ ರಿಜಿಸ್ಟರ್ ಆಗಿತ್ತು. ಆ 3 ಕೇಸಸ್ ಅಲ್ಲಿ ಮುಂದೆ ವರ್ಷಿ ಇನ್ನೂ ಅದರಲ್ಲಿ ಆಲ್ಮೋಸ್ಟ್ 7.5 kg MDMA ಸಿಕ್ಕಿದೆ. ಇದು ಭಾಳ ಒಳ್ಳೆ ಕೆಲಸ ಇದೆ. ಯಾಕೆಂದರೆ ಒಂದೇ ಕೇಸ್ಗೆ ಇಟ್ಕೊಂಡು ನಮ್ಮ ಪೊಲೀಸ್ ಅವರು ಬ್ಯಾಕ್ ಎಂಡ್ ಹೋಗಿ ಫ್ರಂಟ್ ಹೋಗಿ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಅವರು ಇದರಲ್ಲಿ ಒಬ್ಬ ಡೆಲ್ಲಿಯಿಂದ ಇನ್ನೊಬ್ಬ ಲೋಕಲ್ ಜನ ಅರೆಸ್ಟ್ ಆಗಿದ್ದಾರೆ. ಅಜಯ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.